ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಚಿನ್ನದ ಕಳ್ಳಿ ರನ್ಯಾ ರಾವ್ ಕೇಸ್ ಟೇಟ್ ಸಿನಿಮಾ ತರಾನೇ ಇದೆ. ಡಿಆರ್ಐ ಡ್ರಿಲ್ನಿಂದ ಈ ಪ್ರಕರಣ ಬಗದಷ್ಟು ಬಯಲಾಗ್ತಿದೆ. ದಿನಕ್ಕೊಂದು ಸ್ಫೋಟಕ ತಿರುವುಗಳನ್ನ ಪಡೆದುಕೊಳ್ತಿದೆ. ಊಹೆಗೂ ಮೀರಿದ ಸತ್ಯಾಂಶಗಳು ಹೊರಬರ್ತಿವೆ. ಹೀಗಿರುವಾಗಲೇ ಸ್ಮಗ್ಲಿಂಗ್ ಕ್ವೀನ್ ರನ್ಯಾಳ ಯೂಟ್ಯೂಬ್ ರಹಸ್ಯ ಸ್ಫೋಟಗೊಂಡಿದೆ. ವಾಶ್ರೂಮ್ನಲ್ಲಿ ಮಾಡಿದ್ದ ಸ್ಕೆಚ್ ರಿವೀಲ್ ಆಗಿದೆ. ಸಿನಿಮಾದಲ್ಲಿ ನಟಿಸುತ್ತಿದ್ದ ನಟಿ ಸಿನಿಮಾ ರೀತಿಯಲ್ಲೇ ಕಳ್ಳ ಸಾಗಣೆ ಮಾಡಿದ್ದು ಹೇಗೆ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಾಶ್ರೂಮ್ನಲ್ಲೇ ಕುಳಿತು ಸ್ಕೆಚ್ ಹಾಕಿದ್ದ ರನ್ಯಾ, ಸ್ಮಗ್ಲಿಂಗ್ ಮಾಡೋಕೆ ಯೂಟ್ಯೂಬ್ ನೋಡಿದ್ದ ನಟಿ. ಎಸ್, ತೆರೆ ಮೇಲೆ ನಟಿಸಿ ಮಿಂಚಬೇಕಿದ್ದ ನಟಿ ಇದೀಗ ಡಿಆರ್ಐ ಕಸ್ಟಡಿಯಲ್ಲಿದ್ದಾರೆ. ವಿಚಾರಣೆ ವೇಳೆ ತಮ್ಮ ಸ್ಮಗ್ಲಿಂಗ್ ತಂತ್ರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಭದ್ರತಾ ಅಧಿಕಾರಿಗಳಿಗೆ ಹೇಗೆ ಚೆಳ್ಳೆ ಹಣ್ಣು ತಿನ್ನಿಸಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ದ ಸ್ಮಗ್ಲಿಂಗ್ ಕ್ವೀನ್ ಯೂಟ್ಯೂಬ್ನ ಮೊರೆ ಹೋಗಿದ್ಲಂತೆ. ದುಬೈ ಏರ್ಪೋರ್ಟ್ನ ವಾಶ್ರೂಮ್ನಲ್ಲೇ ಕುತ್ಕೊಂಡು ಸ್ಮಗ್ಲಿಂಗ್ ಐಡಿಯಾಗಾಗಿ ಯೂಟ್ಯೂಬ್ ನೋಡಿದ್ಲಂತೆ. ಅದರಂತೆ ಪಕ್ಕಾ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ್ಲು ಈ ಚಿನ್ನದ ಕಳ್ಳಿ. ಪ್ಲಾಸ್ಟಿಕ್ನಿಂದ ಗೋಲ್ಡ್ ಮೈಗಂಟಿಸಿಕೊಂಡಿದ್ದ ಚಿನ್ನದ ಚೋರಿ. ವಾಶ್ರೂಮ್ನಲ್ಲೇ ಕುಳಿತು ಯೂಟ್ಯೂಬ್ ನೋಡಿದ್ದ ರನ್ಯಾ ಅದರಂತೆ 2 ಪ್ಲಾಸ್ಟಿಕ್ ಕವರ್ನಲ್ಲಿದ್ದ ಚಿನ್ನವನ್ನ ತನ್ನ ಮೈಗಂಟಿಸಿಕೊಂಡಿದ್ಲು. ಯಾರಿಗೂ ಅನುಮಾನ ಬರದಂತೆ ಬಟ್ಟೆಯನ್ನ ಕವರ್ ಮಾಡಿಕೊಂಡಿದ್ಲು. ಜೊತೆಗೆ ತಾನು ಧರಿಸಿದ್ದ ಜೀನ್ಸ್ ಶೂಗಳಿಗೂ ಚಿನ್ನವನ್ನ ಅಂಟಿಸಿಕೊಂಡು ಎಸ್ಕೇಪ್ ಆಗಲು ಸಜ್ಜಾಗಿದ್ಲು. ಆದರೆ ಚಿನ್ನದ ಚೋರಿಯ ಪ್ಲಾನ್ ಎಲ್ಲ ಉಲ್ಟಾ ಆಗಿ ಮಾವನ ಮನೆ ಸೇರಿದ್ದಾಳೆ. ಅರ್ಥಾತ್ ಡಿಆರ್ಐ ಅಧಿಕಾರಿಗಳ ವಶದಲ್ಲಿದ್ದಾಳೆ. ಹೀಗೆ ಪೊಲೀಸರ ವಶದಲ್ಲಿರುವ ಚಿನ್ನದ ಚಿಲುವೆ ಈಗ ಬೆಚ್ಚಿ ಬೀಳುವ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾಳೆ. ಅದೇನು ಅಂತ ಹೇಳ್ತೀವಿ ನೋಡಿ. ಮಾರ್ಚ್ 1ರಂದು ನನಗೆ ವಿದೇಶಿ ಕರೆ ಬಂದಿತ್ತು. ಆ ವ್ಯಕ್ತಿ ದುಬೈ ಏರ್ಪೋರ್ಟ್ನ ಟರ್ಮಿನಲ್ 3ಕ್ಕೆ ಹೋಗಲು ಸೂಚಿಸಿದ್ರು. ಭದ್ರತಾ ಪರಿಶೀಲನೆ ಬಳಿಕ ನನಗೆ ಚಿನ್ನ ಕೊಟ್ರು. ಚಿನ್ನವನ್ನ ಬೆಂಗಳೂರಿಗೆ ತಲುಪಿಸಲು ಹೇಳಿದ್ರು. ಯೂಟ್ಯೂಬ್ ಮೂಲಕ ಚಿನ್ನ ಮರೆಮಾಚೋದು ಕಲಿತೆ. ಪ್ಲಾಸ್ಟಿಕ್ ಮೂಲಕ ಗೋಲ್ಡ್ ಅನ್ನ ಮೈಗಂಟಿಸಿಕೊಂಡೆ. ಬೆಂಗಳೂರು ಏರ್ಪೋರ್ಟ್ನ ಸರ್ವಿಸ್ ರಸ್ತೆಗೆ ಹೋಗಲು ಹೇಳಿದ್ರು. ಚಿನ್ನವನ್ನ ಸಿಗ್ನಲ್ ಬಳಿ ಇದ್ದ ಆಟೋದಲ್ಲಿ ಇಡಬೇಕು ಅಂತ ಹೇಳಿದ್ರು ಅಂತ ಡಿಆರ್ಐ ವಶದಲ್ಲಿರುವ ರನ್ಯಾ ರಾವ್ ತನಿಖಾಧಿಕಾರಿಗಳ ಮುಂದೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಒಟ್ನಲ್ಲಿ ಆಕ್ಟಿಂಗ್ ಮಾಡೋದು ಬಿಟ್ಟು ಸ್ಮಗ್ಲಿಂಗ್ ಮಾಡಿ ತಗಲಾಕೊಂಡಿರುವ ರನ್ಯಾಗೆ ಒಂದರ ಮೇಲೊಂದು ಸಂಕಷ್ಟ ಎದುರಾಗ್ತಿದೆ. ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆ ಈ ಕೇಸ್ಗೆ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಇನ್ಮುಂದೆ ಈ ಪ್ರಕರಣದ ಬಿಸಿ ಯಾರ್ಯಾರ ಬುಡಕ್ಕೆ ಹೋಗಿ ಅಂಟುತ್ತೋ ಕಾದ್ ನೋಡ್ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.